ನಮಸ್ಕಾರ ಎಲ್ಲರಿಗೆ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ನಿನ್ನೆಯ ಮೊದಲ ಪಂದ್ಯದ ವಿಡಿಯೋ ಇವತ್ತಿನ ನಮ್ಮ ಮೊದಲ ವಿಡಿಯೋ. ಇವತ್ತು ಸುಮಾರು ವಿಡಿಯೋ ಬರ್ತದಲ್ಲ, 6 ಗಂಟೆಗೆ ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಸೂಪರು. 8 ಗಂಟೆಗೆ ಮತ್ತೊಂದು ವಿಡಿಯೋ ಬರ್ತದೆ, ಅದು ಯಾವುದು ಅಂತ ನಿಮ್ಗೆ ಗೊತ್ತುಂಟು, ಪ್ರಿವ್ಯೂ ವಿಡಿಯೋ RCBದು. ಕಾಯಬೇಡಿ, ನೋಟಿಫಿಕೇಷನ್ ಬರುತ್ತೆ, ಪಟಕ್ಕಂತ ನೋಡಿ. ಮತ್ತು ಮ್ಯಾಚ್ ಆದಮೇಲೆ ಒಂದು ವಿಡಿಯೋ ಬರ್ತದೆ. ನಿನ್ನೆಯ ಪ್ರಥಮ ಪಂದ್ಯ ಅದರದ್ದು ವಿಡಿಯೋ ಬಂದಿರಲಿಲ್ಲ. ಮಾತಾಡ್ತಿರೋದು ಯಾವುದ್ರ ಬಗ್ಗೆ ಅಂತಂದರೆ LSG ವರ್ಸಸ್ KKR. ಒಂದು ತಂಡದ ಲಕ್ ಯಾಕೋ ಸ್ಟಾಪ್ ಆಗಿದೆ. ಯಾವ ತಂಡದ ಲಕ್ನೋದು ಲಕ್ ಸ್ಟಾಪ್ ಆಗಿದೆ. ಡಿಫೆಂಡ್ ಮಾಡುವಂತಹ ಸ್ಕಿಲ್ ಸೆಟ್ಟಿನ ಲಕ್ ಸ್ಟಾಪ್ ಆಗಿದೆ ಅಂತ ಯಾಕೋ ಅನ್ನಿಸ್ತಾ ಉಂಟು. ಬ್ಯಾಕ್ ಟು ಬ್ಯಾಕ್ ಸೋತರು, ಬ್ಯಾಕ್ ಟು ಬ್ಯಾಕ್ ಡಿಫೆಂಡ್ ಮಾಡೋದ್ರಲ್ಲಿ ಎಡವಿದ್ರು ಲಕ್ನೋ ತಂಡ. ಅವರು ದ ಸ್ಟ್ರಾಂಗ್ KKR ವಿರುದ್ಧ ಫಸ್ಟ್ ಬ್ಯಾಟಿಂಗ್ ಮಾಡಿ ಹೊಡೆದಂತಹ ಸ್ಕೋರೇ ಕಡಿಮೆ, 161 ಎಗೇನ್ಸ್ಟ್ ಸ್ಟ್ರಾಂಗ್ KKR. ಅಲ್ಲೇ ಮ್ಯಾಚು ಸೋತಾಯಿತು. ಫಸ್ಟ್ ಇನ್ನಿಂಗ್ಸಲ್ಲಿ ಮ್ಯಾಚು ಸೋತಾಗಿದೆ. ಎಲ್ಲರಿಗೆ ಸಹ ಗೊತ್ತಾಗಿತ್ತು 161 ಇವರು ಇದು ಏನು ಸ್ಕೋರ್ ಹೊಡೆದಾಗಲೇ ಆವಾಗಲೇ ಗೊತ್ತಾಯಿತು ದಟ್ ಲಕ್ನೋ ಈ ಮ್ಯಾಚ್ ಗೆಲ್ಲುವುದಿಲ್ಲ. ಡಿಫೆಂಡ್ ಮಾಡಲಿಕ್ಕೆ ಬೇಕಾಗುವಷ್ಟು ಸ್ಕೋರು ಸಹ ಲಕ್ನೋದಲ್ಲಿ ಇಲ್ಲ. ಮಯಾಂಕ್ ಯಾದವ್ ಆಲ್ರೆಡಿ ಅವರು ಇಂಜೂರ್ ಆಗಿದ್ದಾರೆ. ಅವರ ಆ ಒಂದು ರಾ ಪೇಸ್ ಬೌಲರ್ ಇಲ್ಲ, ಆ್ಯಂಡ್ ಅಂಥ ದೊಡ್ಡ ಸ್ಕೋರ್ ಸಹ ಇಲ್ಲ. ಅದಕ್ಕೆ ಪ್ರತಿಯಾಗಿ 15 ಓವರಲ್ಲೇ ಹೊಡೆದಾಕಿದ್ರು KKR. ಹೇಗೆ RCBಯನ್ನು ಮುಂಬೈ ಅವರು 15 ಓವರಲ್ಲಿ ಹೊಡೆದಾಕಿದ್ರಲ್ಲ, ಹಾಗೆ ಲಕ್ನೋ ತಂಡವನ್ನು KKR ಅವರು 15 ಓವರಲ್ಲೇ ಹೊಡೆದಾಕಿದ್ರು. ಲಕ್ನೋ ತಂಡದ ಒಂದು ಆಟದಲ್ಲಿ ಉಪ್ಪಿರಲಿಲ್ಲ, KKR ತಂಡದ ಆಟದಲ್ಲಿ ಉಪ್ಪಿತ್ತು. ಯಾರದು ಉಪ್ಪು? ಅಲ್ಲಿ ಸಾಲ್ಟ್ ಅಂತ ಪ್ಲೇಯರ್ ಇದ್ದಾನಲ್ಲ, ಎಂತ ಹೊಡೆದಾಕಿದ್ರು ಮಾರೆ. ಸಾಲ್ಟ್ ಬಗ್ಗೆ ಮತ್ತೆ ಮಾತಾಡ್ತೇನೆ. ಫಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್ ಇದು ಬ್ಯಾಟಿಂಗ್ ಬಗ್ಗೆ ಮಾತಾಡೋದಿದ್ರೆ ಪೂರನ್ ಅವರನ್ನೇ ನಂಬಿದ್ದಾರೆ ಲಕ್ನೋ ತಂಡ ಅಂತ ಅನ್ನಿಸ್ತಾ ಉಂಟು. ಅಂದರೆ ರನ್ ವೇಗ ಜಾಸ್ತಿ ಮಾಡಲಿಕ್ಕೆ ಪೂರನ್ನು ಬೇರೆಯವ್ರ ಕಡೆಯಿಂದ ರನ್ ಬರ್ತಾ ಇಲ್ಲಲ್ಲ, ಬರೀ ಪೂರನ್ ಮಾತ್ರ ರನ್ ಹೊಡಿಬೇಕಾ? ಅವರ ಹೆಸರಲ್ಲಿ ರನ್ ಉಂಟಂತ ಬರೀ ಪೂರನ್ ಮಾತ್ರ ರನ್ ಹೊಡೆದ್ರೆ ಸಾಕಾಗ್ತದ? ಬೇರೆಯವ್ರು ಹೊಡಿಬೇಕಲ್ಲ, ಬೇರೆಯವ್ರು ಹೊಡಿತಾ ಇಲ್ಲ. ಡಿ ಕಾಕ್ ಅವ್ರದ್ದು ಇನ್ಕನ್ಸಿಸ್ಟೆನ್ಸಿ ಮತ್ತೆ ಪುನಃ ಕಂಟಿನ್ಯೂ ಆಗ್ತಾ ಉಂಟು. 10 ರನ್ ಮಾತ್ರ ಹೊಡೆದದು ಡಿ ಕಾಕು. ಪವರ್ ಪ್ಲೇಯಲ್ಲೇ ವಿಕೆಟ್ ಒಪ್ಪಿಸ್ತಿದ್ದಾರೆ. ನಮ್ಮ KL ರಾಹುಲ್, ಕನ್ನಡಿಗ KL ರಾಹುಲ್ ಸತತ 2 ಮ್ಯಾಚ್ 39 ರನ್ ಹೊಡೆದ್ರು. ಸ್ಟ್ರೈಕ್ ರೇಟ್ ಚೆಂದ ಇತ್ತು, 2 ಮ್ಯಾಚಲ್ಲಿ ಸಹ ಸ್ಟ್ರೈಕ್ ರೇಟ್ ಚೆಂದ ಇತ್ತು. ಬಟ್ ದೊಡ್ಡ ಇನ್ನಿಂಗ್ಸ್ ಬರಬೇಕು KL ರಾಹುಲಿಂದ. ಅಂಥ ಕ್ವಾಲಿಟಿ ಆಟಗಾರ, 100 ಹೊಡೆಯುವಂಥ ಆಟಗಾರ. ಅವರು 30s 40ಸ್ಗೆ ಲಿಮಿಟ್ ಆಗ್ತಾ ಇದ್ದಾರೆ. ಅದು ತುಂಬ ಬೇಜಾರಿನ ವಿಷಯ. ತುಂಬ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇರುವ ಆಟಗಾರರ ಬಗ್ಗೆ ಮಾತ್ರ ನಾವು ಸ್ವಲ್ಪ ಖಾರವಾಗಿ ಮಾತಾಡೋದು. ಪೊಟೆನ್ಷಿಯಲೇ ಇಲ್ಲ ಅಂತಿದ್ದು. ಈಗ ಬದೋನಿ 39 ರನ್ ಹೊಡೆದು ಔಟ್ ಅದು ನಾವು ಎಂತ ಹೇಳೋದಿಲ್ಲ. KL ರಾಹುಲ್ಗೆ ಅಷ್ಟು ಕೆಪಾಸಿಟಿ ಇರುವಾಗ ಅವರು 39ಕ್ಕೆ ರಿಸ್ಟ್ರಿಕ್ಟ್ ಆಗಬಾರ್ದು. ಸ್ಟ್ರೈಕ್ ರೇಟ್ ಓಕೆ ಗುಡ್ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ತುಂಬ ಎಕ್ಸ್ಪೆಕ್ಟೇಷನ್ ಉಂಟು. ಅವರು ಸೂಪರಾಗಿ ಆಡಿದರೆ, ಅವರು ಪೂರನಿಗೆ ಜೊತೆಯಾಗಿ ನಿಂತರೆ ದೊಡ್ಡ ಮೊತ್ತ ಬರ್ತದೆ. ಯಾಕಂತಂದರೆ ಸ್ಟಾಯ್ನಿಸ್ ಫಾರ್ಮಲ್ಲಿ ಇಲ್ಲ. ಸ್ಟಾಯ್ನಿಸ್ ಅವರನ್ನು ಯಾಕೆ ಕಂಟಿನ್ಯೂಸ್ ಆಗಿ ಆಡಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವರು 10 ರನ್ ಹೊಡೆದ್ರು, 5 ಬಾಲಿಗೆ 10 ರನ್ ಹೊಡೆದು ಔಟ್ ಆದರು. ಮತ್ತು ದೀಪಕ್ ಕೂಡ ಅವರು ಲಾಸ್ಟ್ IPL ಅಲ್ಲೂ ಕ್ಲಿಕ್ ಆಗಲಿಲ್ಲ. ಅವರಿಗೆ ಒಂದು ರಿಪ್ಲೇಸ್ಮೆಂಟಾಗಿ ಇನ್ನೊಂದು ಪ್ಲೇಯರನ್ನು ಆಕ್ಷನಲ್ಲಿ ಹುಡುಕಲಿಲ್ಲ LSG. ಯಾಕೆ ಇದು ದೀಪಕ್ ಕೂಡ ನಾನು ಇನ್ನೂ ಸಹ ಟ್ರಸ್ಟ್ ಮಾಡೋದು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬದೋನಿ ಅವ್ರು ಆಡಿದ್ರು 29 ರನ್ ನೋಡಿದ್ರು, 27 ಬಾಲಿಗೆ 29 ODI ಇನ್ನಿಂಗ್ಸ್ ಥರ ಇತ್ತು. ಅದು ವರ್ಕೌಟ್ ಆಗಲಿಲ್ಲ. ಕೊನೆಗೆ ಲಾಸ್ಟಿಗೆ ಪೂರನ್ ಅವರು ಬಂದು 32 ಬಾಲಿಗೆ 45 ರನ್ ಹೊಡೆದ್ರು. ಬಟ್ ಇನ್ನೊಂದು ಸೈಡಿಂದ ಕೃಣಾಲ್ ಪಾಂಡ್ಯ ಅವರು 8 ಬಾಲಿಗೆ 7 ರನ್ ಹೊಡೆದ್ರು. ಅದು ಸಹ ಸಾಕಾಗಲಿಲ್ಲ. 8 ಬಾಲಿಗೆ ಅವರೊಂದು 16, ಅವರ 8 ಬಾಲಿಗೆ 16 ಹೊಡೆದ್ರು ಸಹ ಸೋಲ್ತಾಯಿದ್ರು. ಯಾಕಂತಂದರೆ KKRದು ಬ್ಯಾಟಿಂಗ್ ಹಾಗೇ ಇತ್ತು. ಸೊ ಅಟ್ ದ ಎಂಡ್ 161ಕ್ಕೆ ತೃಪ್ತಿ ಪಡಬೇಕಾಯಿತು. ಸ್ಟಾರ್ಕ್ ಸೂಪರಾಗಿ ಬಾಲ್ ಹಾಕಿದರು. ಫಸ್ಟ್ ಟೈಮ್ ಈ IPLಲ್ಲಿ ಅವರ ಪ್ರೈಸ್ ಟ್ಯಾಗಿಗೆ ಕರೆಕ್ಟಾಗಿ ಅವರು ಬಾಲ್ ಹಾಕಿದರು. 4 ಓವರ್ಗೆ 28 ರನ್ಗೆ 3 ವಿಕೆಟ್ ತೆಗೆದರು. ಮತ್ತು ಅವ್ರದ್ದು ಆಲ್ ಟೈಮ್ ಫೇವ್ರೆಟ್ ನರೇನ್ ಅವರು ಮತ್ತೆ ಪುನಃ ಬೌಲಿಂಗಲ್ಲಿ ಭಾರಿ ಕಂಜೂಸಿ, ಸಿಕ್ಕಾಪಟ್ಟೆ ಜಿಪುಣತನ ತೋರಿಸಿದ್ರು ಬೌಲಿಂಗಲ್ಲಿ. 4 ಓವರ್ಗೆ ಕೇವಲ 17 ರನ್ ಬಿಟ್ಕೊಟ್ಟದಷ್ಟೇ, 1 ವಿಕೆಟ್ ತೆಗೆದರು. ಓವರಾಲ್ ಎಲ್ಲ ಬೌಲರ್ಸ ತಕ್ಕ ಮಟ್ಟಿಗೆ ಚೆಂದ ಮಾಡಿಯೇ ಬಾಲ್ ಹಾಕಿದ್ದಾರೆ. ಅದು ಟೋಟಲಲ್ಲೇ ಗೊತ್ತಾಗ್ತದೆ. 161 ಮಾತ್ರ ಹೊಡಿಲಿಕ್ಕೆ ಆದದ್ದು. ಆ್ಯಂಡ್ ಅದಕ್ಕೆ ಪ್ರತಿಯಾಗಿ ಬೌಲಿಂಗ್ ಹಾಕುವಾಗ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಕಿತ್ತಿದ್ದು 2 ವಿಕೆಟ್. ಆ 2 ವಿಕೆಟಲ್ಲಿ 1 ವಿಕೆಟ್ ನರೇನ್. ಇದು ನರೇನ್ ನಾನು ಸುಮಾರು ಸಲ ಹೇಳಿದ್ದೇನೆ, ಒಂಥರ ಲಾಟ್ರಿ ಥರ. ಅವರು ಎಷ್ಟು ರನ್ ಹೊಡೆದ್ರೆ ಸಹ ಅದೊಂಥರ ಬೋನಸ್ಸೇ KKRಗೆ. ಯಾಕಂತಂದರೆ ಮೇನ್ ಸ್ಟ್ರೀಮ್ ಬ್ಯಾಟ್ಸ್ಮನ್ ಅಲ್ಲ ಅವರು. ಅವರನ್ನು ಆಲ್ರೌಂಡರ್ ಅಂತ ಸಹ ಪರಿಗಣಿಸಲಿಕ್ಕೆ ಕೆಲವೊಂದು ಸಲ ಆಗೋದಿಲ್ಲ. ಸೊ ಅವರು ಒಂಥರ ಫ್ಲೋಟರ್ ಆಗಿ ಬಂದಿದ್ದಾರೆ. ಬೇರೆ ಯಾವ ತಂಡದಲ್ಲಿ ಸಹ ಈ ಥರದೊಂದು
ಪಾಲಿಸಿ ಇಲ್ಲ. ಇಲ್ಲಿ ಬೌಲರನ್ನು ಫ್ಲೋಟರಾಗಿ ಯೂಸ್ ಮಾಡ್ತಿದ್ದಾರೆ. ತಕ್ಕ ಮಟ್ಟಿಗೆ ಅವರಿಗೆ ಯಶಸ್ಸು ಸಿಕ್ಕಿದೆ KKRಗೆ. ಇವತ್ತು ಅಂದರೆ ನಿನ್ನೆ ವರ್ಕ್ ಆಗಲಿಲ್ಲ, 6 ರನ್ನಿಗೆ ಔಟ್ ಆದರು. ಸೂರ್ಯವಂಶಿಗೆ ಕೂಡ 6 ರನ್ ಹೊಡೆದದ್ದು. ಅವರಿಬ್ಬರದೇ ವಿಕೆಟ್ ತೆಗೆದದ್ದು. ಸಾಲ್ಟ್ ಒಂದು ಎಂತ ಆಡಿದ್ದು ಮಾರೆ. DC ಸೀರಿಯಸ್ಲಿ ಸಾಲ್ಟ್ ಅವ್ರನ್ನ ಬಿಟ್ಟದ್ದ, ಸಾಲ್ಟ್ ಅವ್ರನ್ನ ರಿಟೈನ್ ಮಾಡಲಿಲ್ಲ. ಅಂಥ ಆಟಗಾರನನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಬಿಟ್ಟದ. ಆ್ಯಂಡ್ ಇವರಿಗೆ KKRಗೆ ಜೇಸನ್ ರಾಯ್ ಅವರು ಇಂಜೂರ್ ಆದದ್ದು ಅಥವಾ ನಾ ಆಡೋದಿಲ್ಲ ಅಂತೇನೋ ಅಂದರು ಈ IPL. ಸೊ ಜೇಸನ್ ರಾಯ್ ಅವರದ್ದು ರಿಪ್ಲೇಸ್ಮೆಂಟಾಗಿ ಲಾಸ್ಟ್ ಮಿನಿಟಲ್ಲಿ ಸಾಲ್ಟ್ ಅವ್ರನ್ನ ತಗೊಂಡದ್ದು KKR. ಎಂಥ ವರ್ಕ್ ಆಗ್ತಾ ಉಂಟು ಮಾರ KKRಗೆ. ಐದರ್ ನರೇನ್ ಆಡ್ತಾರೆ ಅಥವಾ ಸಾಲ್ಟ್ ಅವ್ರು ಆಡ್ತಾಯಿದ್ದಾರೆ. ಸಾಲ್ಟ್ ಅವರು 47 ಬಾಲಿಗೆ 89 ರನ್ ಚಚ್ಚಿದ್ರು. ಆ 89 ರನ್ನಲ್ಲಿ 74 ರನ್ನು ಬೌಂಡ್ರಿ ಸಿಕ್ಸರಿಂದವೇ ಬಂತು. 14 4 89 ರನ್ನಲ್ಲಿ 14 4 14 56 3 ಸಿಕ್ಸರ್ 56 + 18 74 ರನ್. 89ರಲ್ಲಿ 74 ರನ್ ಬೌಂಡ್ರಿಲ್ಲೇ ಹರಿದು ಬಂತು. 189 ಸ್ಟ್ರೈಕ್ ರೇಟ್. ದೇವರೇ. ಅದಕ್ಕೆ ಅವರಿಗೆ ಇನ್ನೊಂದು ಸೈಡಿಂದ ಶ್ರೇಯಸ್ ಅಯ್ಯರ್, ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಕಾಂಟ್ರಡಿಕ್ಟರಿ ಇನ್ನಿಂಗ್ಸ್, ಅದಕ್ಕೆ ತದ್ವಿರುದ್ಧವಾದ ಇನ್ನಿಂಗ್ಸ್. 38 ಬಾಲಿಗೆ 38 ರನ್ ಹೊಡೆದು ಅವರು ನಾಟ್ಔಟ್ ಆಗಿದ್ದರು. ಅಟ್ ದ ಎಂಡ್ 15.4 ಓವರಿಗೆ ಏನು ಗೆಲುವಿನ ದಡ ಸೇರಿ ಆಗಿತ್ತು. KKR ಲಕ್ನೋ ಸೂಪರ್ ಜೈಂಟ್ಸು ಸಿಕ್ಕಾಪಟ್ಟೆ ಸೋಬರಾಗಿ ಆಡ್ತಾ ಇದ್ದಾರೆ ಅಂತ ನಂಗೆ ಅನ್ನಿಸ್ತಾ ಉಂಟು. ಅಂದರೆ ಬೇಜಾರು ಮಾಡಿಕೊಳ್ಬಾರ್ದು KL ರಾಹುಲ್ ಫ್ಯಾನ್ಸ್. ನಾನು KL ರಾಹುಲ್ ಅವ್ರನ್ನ ಟಾರ್ಗೆಟ್ ಮಾಡ್ತಿರೋದಲ್ಲ, ಹೋಲ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಬಗ್ಗೆ ಹೇಳ್ತಾ ಇರೋದು. ನಂಗೆ ಬೋರ್ ಆಗ್ತಾ ಉಂಟು ಅವರ ಬ್ಯಾಟಿಂಗ್ ನೋಡುವಾಗ, ಮಜಾ ಬರ್ತಾ ಇಲ್ಲ. ಅವ್ರಿಗೇನು ದೊಡ್ಡ ಸ್ಕೋರ್ ಮಾಡಬೇಕನ್ನುವಂಥ ಒಂದು ಇದಿಲ್ವ, ಉಮೇದಿಲ್ವ. ಅವರ ಮಿಡ್ಲ್ ಆರ್ಡರ್ ಸಿಕ್ಕಾಪಟ್ಟೆ ಫೇಲ್ ಆಗ್ತಾ ಉಂಟು. ಓಕೆ, ಟಾಪ್ ಆರ್ಡ್ರಲ್ಲಿ ಅಟ್ಲೀಸ್ಟ್ KL ರಾಹುಲ್ ಅವರು 39 ಹೊಡಿತಿದ್ದಾರೆ. ಮಿಡ್ಲ್ ಆರ್ಡರ್ ಎಂತ ಮಾಡ್ತಾ ಉಂಟಂತ ಅರ್ಥ ಆಗ್ತಾ ಇಲ್ಲ. ಸ್ಟಾಯ್ನಿಸ್ ಅವ್ರು ಕ್ಲಿಕ್ ಆಗ್ತಾ ಇಲ್ಲ. ಪೂರನ್ ಅವರು ಒಬ್ಬರೇ ಆಡ್ತಾ ಇದ್ದಾರೆ. ನೋಡಿ, ಅವರು ಇವತ್ತು ನಿನ್ನೆ ಆಡಿರೋದಿದ್ದರೆ 120 ಹೊಡಿತಿದ್ರ ಅಂತ. ಸಿಕ್ಕಾಟೆ ದೊಡ್ಡ ಪ್ರಾಬ್ಲಮ್ ಉಂಟು LSG ತಂಡದಲ್ಲಿ. ಈ ಮೆಡಿಕೋರ್ ಟೋಟಲನ್ನು ಡಿಫೆಂಡ್ ಮಾಡಿ ಅಂತ ಬೌಲರಿಗೆ ಹೇಳಿದರೆ ಬೌಲರ್ ಎಲ್ಲ ಟೈಮಲ್ಲಿ ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಮೇ ಬಿ ಇದೇ ಕ್ಯಾರಿ ಫಾರ್ವರ್ಡ್ ಆದರೆ ಅವರು ಪ್ಲೇ ಆಫಿಗೆ ಕ್ವಾಲಿಫೈ ಆಗೋದಿಲ್ಲ ಅಂತ ಅನ್ನಿಸ್ತಾ ಉಂಟು. ಯಾಕಂತಂದರೆ ಟಾಪ್ 4ಅಲ್ಲಿ ಇರುವಂಥ ತಂಡ ಅದು ಬೇರೆ ನಾಗಾಲೋಟದಲ್ಲಿ ಉಂಟು, ಗೆಲುವಿನ ನಾಗಾಲೋಟದಲ್ಲಿ ಉಂಟು. ಆ್ಯಂಡ್ ಯಾಕೋ ತುಂಬ ಗ್ಯಾಪ್ ಕ್ರಿಯೇಟ್ ಆಗ್ತಾ ಉಂಟು. ಈ ಸಲ ಕ್ಯಾಲ್ಕುಲೇಟರ್ ಬೇಡವಾ ಅಂತ, ಈಸಿಯಾಗಿ ಟಾಪ್ 4 ಹೇಳ್ಬೋದಾ ಅಂತ, ಅಥವಾ ಟಾಪ್ 4 ಟಾಪ್ 5 ಹೇಳ್ಬೋದಾ ಅಂತ ಅನ್ನಿಸ್ತಾ ಉಂಟು ನನಗೆ ಈ ಸಲದ IPL ನೋಡುವಾಗ. LSG ನೆಕ್ಸ್ಟ್ ಮ್ಯಾಚಲ್ಲಿ ನನ್ನ ಪ್ರಕಾರ ರಾಹುಲ್ ಅವರು ಕ್ಲಿಕ್ ಆಗ್ತಾರೆ. ಏನೋ ಒಂದು ಅನ್ನಿಸ್ತಾ ಉಂಟು, ರಾಹುಲ್ ಅವರೇ ಡಿಸೈಡ್ ಮಾಡ್ತಾರ ಅಂತ. ಹೀಗೆ ಆಡಿದರೆ ಸಾಕಾಗೋದಿಲ್ಲ, 200 ರನ್ ಆದರೂ ಹೊಡಿಲೇಬೇಕಂತ ಪುಟ್ಟಿದ್ದೇಳ್ತಾರೆ ಅಂತ ಅನ್ನಿಸ್ತಾ ಉಂಟು. ಪುಟ್ಟಿದ್ದೇಳದಿದ್ದರೆ ಲಕ್ನೋಗೆ ಎಂತ ಮಾಡಲಿಕ್ಕಾಗೋದಿಲ್ಲ. ಈ IPLಲ್ಲಿ ಪ್ಲೇ ಆಫ್ ಇದು ಆಸೆ ಬಿಡಬೇಕಾಗ್ತದೆ. ಸತತ 2 ಬಾರಿಗೆ ಪ್ಲೇ ಆಫಿಗೆ ಹೋಗಿದ್ದಾರೆ. ಈ 3ನೇ ಬಾರಿಗೆ ಯಾಕೋ ಡೌಟ್ ಅಂತ ಅನ್ನಿಸ್ತಾ ಉಂಟು. ನಿಮಗೆ ಅಂತ ಅನ್ನಿಸ್ತಾ ಉಂಟು? ಲಕ್ನೋ ತಂಡ ಎಲ್ಲಿ ಎಡವ್ತಾ ಉಂಟಂತ ಅನ್ನಿಸ್ತಾ ಉಂಟಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರುವ ಇನ್ನು 2 ಅವರ್ ಬಿಟ್ಟು ಕರೆಕ್ಟ್ 8 ಗಂಟೆಗೆ, ಬೆಳಿಗ್ಗೆ 8 ಗಂಟೆಗೆ RCB ವರ್ಸಸ್ SRH ಮ್ಯಾಚಿನ ಪ್ರಿವ್ಯೂ ವಿಡಿಯೋ ಅಪ್ಲೋಡ್ ಆಗ್ತದೆ. ಸರಿಯಾಗಿದೆ ಬರುವ. ನಮಸ್ಕಾರ.